ಭಾರತ್ ಮಾತಾಕ್ಕೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ ಎಲ್ಲರಿಗೂ ನಮಸ್ಕಾರ. ಮೊದಲನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರಾಗಿರುವಂತಹ ಸಿ ವಿ ಗೋಪಾಲಣ್ಣನವರೇ, ಅದೇ ರೀತಿ ಈ ಭಾಗದ ನಮ್ಮ ನಾಗಮಂಗಲ ಶಂಕರಣ್ಣನವರೇ, ನಮ್ಮ ಅಧಿಕಾರಿಗಳಾಗಿರುವಂತಹ ಸೋಮೇಶ್ ಸರ್ ಅವರೇ, ಮತ್ತೆ ಪಂಚಾಯತಿ ಅಭಿಯು ಹಾಗೂ ಈ ಭಾಗದ ಎಲ್ಲ CRP ಎಲ್ಲ ಮೇಷ್ಟ್ರು ಮತ್ತು ಮೇಡಮ್ಗಳು ಎಲ್ಲರೂ ಕೂಡ, ಅದೇ ರೀತಿ ಈ ಒಂದು ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಮುದ್ದಿನ ಒಂದು ಮಕ್ಕಳೇ, ಇವತ್ತು ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳಲ್ಲಿ ಪ್ರತಿಭೆ ಪ್ರತಿಯೊಂದು ಮಗುವಲ್ಲೂ ಕೂಡ ಇರುತ್ತೆ. ಪ್ರತಿಭಾ ಕಾರಂಜಿಯಲ್ಲಿ ಮಗುವಲ್ಲಿ ಏನು ಪ್ರತಿಭೆ ಇರುತ್ತೆ ಆ ಪ್ರತಿಭೆಯನ್ನ ತೋರಿಸೋದ್ರ ಮುಖಾಂತರ ಪ್ರತಿಭಾ ಕಾರಂಜಿಯನ್ನ ಈ ಭಾಗದಲ್ಲಿ ಮಾಡ್ತಿರೋದು ತುಂಬಾ ಸಂತೋಷದ ವಿಚಾರ. ಅದರ ಜೊತೆಗೆ ಇವತ್ತು ನಮ್ಮ ವಾಸಪ್ಪ ಸರ್ ಆಗಿರ್ಬೋದು, ಮಂಜು ಸರ್ ಆಗಿರ್ಬೋದು, ನಮ್ಮ ಹರೀಶ್ ಸರ್ ಆಗಿರ್ಬೋದು. ನಮ್ಮ ಹರೀಶ್ ಸರ್ ಅವ್ರಿಗೆ ಕಾಂಗ್ರೆಸ್ ಅಂದ್ರೆ ತುಂಬಾ ಅಭಿಮಾನ ಇದೆ, ನಿಜ ಅಲ್ಲ? ಎಲ್ರಿಗೂ ಗೊತ್ತಿದೆ. ಆದ್ರಿಂದ ಈ ಒಂದು ವಿಚಾರದಲ್ಲಿ ಇವತ್ತು ನಮ್ಮನ್ನೆಲ್ಲ ಕರೆಸಿ ನಿಜವಾಗ್ಲೂ ಕೂಡ ಸಿ ವಿ ಗೋಪಾಲಣ್ಣರು, ಈಗ ನಾಟ್ ಓನ್ಲಿ ಹರೀಶ್, ಈ ದೇಶದ ಆಧಾರ ಸ್ತಂಭಗಳು ಯಾರು ಗೊತ್ತಾ? ಶಿಕ್ಷಕರು. ಅವ್ರು ತಿಳ್ಕೊಂಡ್ರೆ ಸರ್ಕಾರ ತೊಳ್ತಾರೆ, ಎಲ್ಲಿ ತಿಳ್ಕೊಂಡ್ರೆ ಸರ್ಕಾರ ನಿಲ್ಲಿಸ್ತಾರೆ. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚಾಗಿ ಕನ್ನಡವನ್ನ ಮಾತಾಡ್ಬೇಕು, ಹೆಚ್ಚಾಗಿ ಕನ್ನಡವನ್ನ ಬಳಸಬೇಕು. ಯಾಕೆ ಅಂದ್ರೆ ಮೂಡಲ ಬಾಗಿಲು ನಮ್ಮ ದೇವರ ನಾಡು ಮುಳಬಾಗಿಲಾಗಿರೋದ್ರಿಂದ, ಗಡಿಭಾಗ ಆಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಕನ್ನಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಬೆಂಬಲವನ್ನ ಕೊಡ್ತಿದೆ. ನಾನು ಸಿ ವಿ ಗೋಪಾಲಣ್ಣ ನಮ್ಮ ಮನೆ ಮುಂದೆ ಸಿಕ್ಕಿದ್ರು, ಹಣ ಧ್ವಜಸ್ತಂಭ ಹಣವನ್ನ ಮಾಡ್ತಾ ಇದೀವಿ, ಮುಂದೆ ಒಂದಿನ ಉದ್ಘಾಟನೆಗೆ ತಾವು ಬರಬೇಕು ಅಂತ. ಅವರೊಂದು ಮಾತು ಹೇಳಿದ್ರು, ನೋಡೋದು ಮಾತು ಹೇಳ್ತೀನಿ ಕೇಳು ಅಂದ್ರು. ಮೊದಲ ಆದ್ಯತೆ ಮುಳಬಾಗಿಲು ತಾಲೂಕಿನಲ್ಲಿ ಕನ್ನಡವನ್ನ ಯಾರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕನ್ನಡಕ್ಕಾಗಿ ನೀನು ಎಷ್ಟೊತ್ತಾದ್ರೂ ರಾತ್ರಿಯನ್ನ ಕಡೆ ಹಗಲನ್ನ ಕಡೆ ಬೆನ್ನೆಲುಬಾಗಿ ನಿಮ್ಮ ಜೊತೆ ನಿಂತ್ಕೊಳ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಇಂತಹ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ. ಅದರ ಜೊತೆಗೆ ಮಕ್ಕಳಿಗೆ ಕನ್ನಡವನ್ನ ಕಲಿಸೋದ್ರ ಮುಖಾಂತರ ಕನ್ನಡ ಶಾಲೆಗೆ ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸಮಯಕ್ಕೆ ಪ್ರೇಯರನ್ನ ಮಾಡಬೇಕು ಅನ್ನೋ ಭಾವನೆ ನಮ್ಮ ಶಿಕ್ಷಕರಲ್ಲಿ ಇರೋದ್ರಿಂದ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಭಿನಂದನೆ ಹೇಳ್ತೀನಿ. ನಿಜವಾಗ್ಲೂ ಕೂಡ ಹುಟ್ಟು ಉಚಿತ, ಸಾವು ಖಚಿತ. ಮನುಷ್ಯ ಹುಟ್ಟಿದ ಮೇಲೆ ಏನೋ ಒಂದು ಮನುಷ್ಯ ಮತ್ತೊಬ್ಬ ಮನುಷ್ಯಕ್ಕೆ ಕೊಡುಗೆ ಕೊಡಬೇಕು, ನಮ್ಮ ಸಮಾಜಕ್ಕೆ ಕೊಡುಗೆ ಕೊಡಬೇಕಾಗುತ್ತದೆ. ಆದ್ರಿಂದ ಇವತ್ತು ವಜ್ರನಾಗಿನಲ್ಲಿ ನಾಗಮಂಗಲ ಈ ಒಂದು ಭಾಗದಲ್ಲಿ ಪ್ರತಿಭಾ ಕಾರಂಜಿನ ಅಳವಡಿಸಿ ನಮ್ಮನ್ನೆಲ್ಲರನ್ನು ಕರೆಸಿ ನೋಡಿ, ವೇದಿಕೆ ಮೇಲೆ ಎಲ್ಲ ಯುವಕರು, ನಮ್ಮ ಬಾಲು ಇವರೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಕೂಡ ಆಸೀನರಾಗಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ, ಇಂತಹ ಒಂದು ಸಂದರ್ಭದಲ್ಲಿ ನಾವೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು. ನಿಜವಾಗ್ಲೂ ಕೂಡ ಅವಾಗ್ಲೇ ನಮ್ಮ ಗೋಪಾಲಣ್ಣ ಹೇಳ್ತಿದ್ರು, ಖಾಸಗಿ ಶಾಲೆಗಳಲ್ಲಿ ಎಷ್ಟೇ ಓದಿದ್ರು ಕೂಡ ಬಟ್ 100ಕ್ಕೆ 90 ಭಾಗ ಕನ್ನಡ ಶಾಲೆಯಲ್ಲಿ ಓದಂತ ವಿದ್ಯಾರ್ಥಿಗಳೇ ಡಾಕ್ಟ್ರು, ಇಂಜಿನಿಯರ್, SP, DC ಎಲ್ಲರೂ ಕೂಡ ಆಗಿರೋದು. ನಮ್ಮ ತಾಲೂಕಿನ ದಂಡಾಧಿಕಾರಿ ಗೀತಾ ಮೇಡಮ್ ಅವರು ಸರ್ಕಾರಿ ಶಾಲೆಯಲ್ಲಿ ಓದವರು. ಆದ್ರಿಂದ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕನ್ನಡ ಶಾಲೆಗಳನ್ನ ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ಯಾವತ್ತೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಶಾಲೆಯ ಪರವಾಗಿ ನಿಂತುತ್ತೆ. ನಿಮ್ಗೆ ಏನೇ ಬೇಕು ಅಂದ್ರೂ ಕೂಡ ನಮ್ಮ ಸಹಕಾರ ಇರುತ್ತೆ ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ವಿಶೇಷವಾಗಿ ನಾಗಮಂಗಲ ಶಾಲೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು LED ಟಿವಿಯನ್ನ ಕೊಡ್ತೇವೆ ಅಂತ ಈ ಸಂದರ್ಭ ಹೇಳ್ತಾ, ಮಕ್ಕಳಿಗೆ ಉಪಯೋಗ ಆಗ್ಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇವತ್ತು ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಓಬಲ್ ಸರ್ ಹೆಸರು ಮತ್ತೆ ಎಲ್ಲರೂ ಯಾರನ್ನ ಹೆಸರು ಮಾಡ್ತಿದ್ರು ದಯವಿಟ್ಟು ಕ್ಷಮೆಯಲ್ಲಿ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ಕನ್ನಡಕ್ಕಾಗಿ ಒಂದು ಮೊದಲ ಆದ್ಯತೆ ಕೊಡೋಣ, ಕನ್ನಡ ಉಳಿಸೋಣ. ನಮ್ಮ ಗಡಿಭಾಗ ಅವರಿಂದ ನಾವು ನಿರಂತರವಾಗಿ ಏನೋ ಒಂದು ಕಾರ್ಯಕ್ರಮ ತಾಲೂಕಿನಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ. ರಾತ್ರಿ ಒಂದು ವಿಷಯ ಹೇಳ್ತೀನಿ,
ಆ ಒಂದು ನರಸಿಂಹ ತೀರ್ಥ ನಮ್ದು ಹೊಸ ಕೋರ್ಟ್ ಹಿಂಭಾಗ ಏನು ನರಸಿಂಹ ತೀರ್ಥದಲ್ಲಿ ಕೆಲಸ ನಡೀತಾ ಇದೆ NS-75 ಅಲ್ಲಿ ರಾತ್ರಿ 11:30 ಒಂದು ಲಾರಿ ಬಿದ್ದೋಗುತ್ತೆ ಮೇಲಿಂದ ಕೆಳಗಕ್ಕೆ. ಯಾಕಪ್ಪ ಅಂದ್ರೆ ಆ ಕಡೆ ಒಂದು ಮುಂಭಾಗ ಒಂದು 2 ವೀಲರ್ ಅನ್ನ ಅವನು ಬಚಾವ್ ಮಾಡಕ್ ಹೋಗಿ ಆ ಒಂದು ಲಾರಿ ಕೆಳಗಡೆ ಬೀಳುತ್ತೆ. ಆವಾಗ ಫೋನ್ ಬರುತ್ತೆ, ಅಣ್ಣ ಆಯ್ತಾ ಲಾರಿ ಬಿದ್ದೋಗಿದೆ, ಇಲ್ಲಿ ಯಾರು ಇಲ್ಲ, ಆತನ ಕೈ ಮುರಿದೋಗಿದೆ ಅಂತ. ಕೂಡಲೇ ನಮ್ಮ ಹುಡುಗರಿಗೆ ಫೋನ್ ಮಾಡಿ ನಾವೆಲ್ಲ ಅಲ್ಲಿಗೆ ಹೋಗಿ ಆತನ ಆಂಬುಲೆನ್ಸ್ ನ ಕರೆಸಿ ಅದನ್ನ ಆಂಬುಲೆನ್ಸ್ ಅನ್ನ ಕೂರಿಸಿ ಮತ್ತೆ ಅವನ್ ಕಟ್ಟಿ ಮತ್ತೆ ಅವನ ಸೇವೆಯನ್ನ ಮಾಡಿದ್ವಿ. ಯಾಕೆಂದ್ರೆ ಹುಟ್ಟು ಉಚಿತ ಸಾವು ಖಚಿತ. ನಮ್ಮ ಕೈಲಾದಷ್ಟು ಮಟ್ಟ ಬಗ್ಗೆ ಮತ್ತೊಬ್ಬರಿಗೆ ಸಹಾಯ ಮಾಡೋದು ನಮ್ಮ ಮಾನವನ ಧರ್ಮ. ದುಡ್ಡೇ ಕೊಡ್ಬೇಕಂತೇನಿಲ್ಲ, ಮನೆಗಳು ಕೊಡ್ಬೇಕಾಗತ್ತೇನಿಲ್ಲ, ಅದೇನಿಲ್ಲ. ಬಟ್ ಒಳ್ಳೆ ಕೆಲಸ ಮಾಡ್ಬೇಕು ನಮ್ಮ ಮನಸ್ಸಿದ್ರೆ ಮನುಷ್ಯಕ್ಕೆ ಸಾಗುವಂತ ಈ ಸಂದರ್ಭ ಹೇಳ್ತಾ, ಆದ್ರಿಂದ ಇವತ್ತು ನಾನ್ ಮತ್ತೆ 12:30 ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅದಕ್ಕೆ ಏನ್ ಬೇಕು ಅಂತ ಚಳಿಗೆ ಗಡಗಡ ಅದಲ್ತಾವನೆ. ಮತ್ತೆ ಮೇಡಮ್ ಅವ್ರು ಹೋಗಿ ಭಾರತಿ ಮೇಡಮ್ ಇದ್ರು ಡಾಕ್ಟರ್, ಅದನ್ನ ಮಾತಾಡಿ ಅವ್ರಿಗೆ ಏನ್ ಬೇಕೋ ಸವಲತ್ತು ಮಾಡಿಕೊಡಿ ಮೇಡಮ್, ಬೆಳಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಆದ್ರಿಂದ ಆ ಒಂದು ಮತ್ತೆ ಶಾಸಕರು ಕೂಡ ಗಮನಕ್ಕೆ ತಂದೆ. ನಾನು ಕೂಡಲೇ ಶಾಸಕರು ಹೇಳಿದ್ರು ಅದನ್ನ ಕೂಡಲೇ 2-3 ತಿಂಗಳ ಒಳಗಡೆ ಆ NS-75 ರೆಡಿ ಮಾಡೋಣ, ಸರಿಪಡಿಸೋಣ, ಮುಂದಿನ ಒಂದಿನ ಹೋರಾಟ ಮಾಡೋಣ ಅಂತ ಈ ಸಂದರ್ಭ ಹೇಳಿದ್ರು. ಆದ್ರಿಂದ ಈ ಒಂದು ವಿಶೇಷವಾಗಿ ನಾಗಮಂಗಲ ಎಲ್ಲಾ ಗ್ರಾಮಸ್ಥರಿಗೆ ನನ್ನ ಸ್ನೇಹಿತರನ್ನ ಎಲ್ಲೇ ಇದ್ದಾರೆ, ನಾಗಮಂಗಲ ಶಾಲೆ ಎಲ್ಲ ನಾನು ಗ್ರಾಮಸ್ಥರಿಗೆ ಮನವಿ ಮಾಡ್ಕೊಂತೀನಿ. ನೋಡಿ, ಇಂತಹ ಒಂದು ಕಾರ್ಯಕ್ರಮ ಅವರೆಲ್ಲ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಗ್ರಾಮಸ್ಥರು ಸರ್ಕಾರಿ ಶಾಲೆಗೆ ಒಂದು ಆದ್ಯತೆ ಕೊಡ್ತಿದ್ದಾರೆ. ವಿಶೇಷವಾಗಿ ನಾಗಮಂಗಲ ಗ್ರಾಮಸ್ಥರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ, ಯಾಕೆಂದ್ರೆ ನಮ್ಮ ಗೋಪಾಲನ ಹೋಗೋದ್ರಿಂದ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಬೋಲೋ ಭಾರತ್ ಮಾತಾ ಕಿ. ನಮಸ್ಕಾರ.